ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಆಶ್ರಯದಲ್ಲಿ ನಿನ್ನೆ ಕೋಲಾರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಿತು. ಅದಾಲತ್ನಲ್ಲಿ ಸಿವಿಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು ಸೇರಿದಂತೆ ವಿವಿಧ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ದೂರದರ್ಶನದೊಂದಿಗೆ ವಕೀಲ ಮಂಜುನಾಥ್, ಲೋಕ್ ಅದಾಲತ್ನಲ್ಲಿ ಪರಸ್ಪರ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥವಾಯಿತು ಎಂದು ತಿಳಿಸಿದರು. ನೋಟಿಸ್ ಅನ್ನು ಕೊಟ್ವಿ ಆರೋಪಿಗೆ. ಆ ನೋಟಿಸ್ ಕೊಟ್ಟಾಗ ಸಹ ಅವರು ಏನು ಸ್ಪಂದಿಸಲಿಲ್ಲ. ನಂತರ ನಾವು ವಿಧಿಯಿಲ್ಲದೆ ಕೋರ್ಟ್ಗೆ ಕೇಸ್ ಹಾಕಬೇಕಾಯಿತು ಅವ್ರ ವಿರುದ್ಧ. ಅದರಿಂದ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಇಚ್ಛೆಯನ್ನು ತೋರಿಸಿದ್ರು. ಈಗ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಈ ನಮ್ಮ ಕೇಸ್ನಲ್ಲಿ ಒಂದು 5 ಲಕ್ಷ ಇತ್ತು. ಅದರಲ್ಲಿ 3 ಲಕ್ಷಕ್ಕೆ ಇದು ಸೆಟಲ್ಮೆಂಟ್ ಆಯಿತು. ಕಾನೂನು ಕಾಲೇಜಿನ ವಿದ್ಯಾರ್ಥಿ ಚಂದನ್, ರಾಷ್ಟ್ರೀಯ ಲೋಕ್ ಅದಾಲತ್ ಪ್ರಕ್ರಿಯೆಯಲ್ಲಿ ತಾವು ಭಾಗವಹಿಸಿ ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಲೋಕ್ ಅದಾಲತ್ ಪರ್ಯಾಯ ನ್ಯಾಯ ಪ್ರದಾನ ವ್ಯವಸ್ಥೆಯಾಗಿದೆ ಎಂದು ತಿಳಿಸಿದರು. ಅದಾಲತ್ನಲ್ಲಿ ಯಾವುದೇ ರೀತಿಯಾದ ನ್ಯಾಯಾಧೀಶರು ಮೇಲೆ ಕೂತು ಪ್ರಕರಣಗಳನ್ನು ಕೇಳಿಸಿಕೊಳ್ಳೋದಿಲ್ಲ. ಅವರು ಪಕ್ಷಕಾರರ ಜೊತೆಯಲ್ಲೇ ಕುಳಿತು ತಮ್ಮ ಪಕ್ಷಕಾರರ ಒಂದು ಫಲಾಂಶ ಏನಿದೆ ಅನ್ನೋದು ತಿಳಿದುಕೊಂಡು ಅವರು ಅಲ್ಲಿಯೇ ರಾಜ್ಯವನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಮತ್ತೊಬ್ಬ ಕಾನೂನು ವಿದ್ಯಾರ್ಥಿನಿ ತೇಜಸ್ವಿನಿ, ತಾವು ಮುಂದೆ ವಕೀಲರಾಗಿ ಕಾರ್ಯನಿರ್ವಹಿಸುವಾಗ ಪ್ರಕರಣಗಳನ್ನು ಹೇಗೆ ಇತ್ಯರ್ಥಪಡಿಸಬೇಕು ಎಂಬುದರ ಬಗ್ಗೆ ಹಾಗೂ ನ್ಯಾಯಾಲಯದ ಪ್ರಕ್ರಿಯೆ ಬಗ್ಗೆ ಲೋಕ್ ಅದಾಲತ್ನಲ್ಲಿ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ತುಂಬ ವರ್ಷಗಳಿಂದ ಬರ್ತಾ ಇರೋ ಕೇಸ್ ತುಂಬ ವರ್ಷಗಳಿಂದ ಇರುತ್ತೆ. ಅವ್ರ ಕೇಸ್ ಸಾಲ್ವ್ ಆಗ್ತಿರಲ್ಲ. ಸೊ ಅದರಿಂದ ಇಲ್ಲಿ ಬಂದು ಇವಾಗ ಈ ಟೈಮಲ್ಲಿ ಸಾಲ್ವ್ ಮಾಡಿಕೊಂಡ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ಸುನಿಲ್ ಎಸ್ ಹೊಸಮನಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ 10,000 ಪ್ರಕರಣಗಳನ್ನು ಹಾಗೂ 40,000 ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಯಿತು ಎಂದು ತಿಳಿಸಿದರು. 40,000 ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದ್ರೆ ಒಂದು ಟ್ರಾಫಿಕ್ ಚಲನ್ ಕೇಸ್ಗಳು, ಮತ್ತೆ ಬ್ಯಾಂಕಿನ ಸಾಲ ವಸೂಲಾತಿ ಪ್ರಕರಣಗಳು ಮತ್ತು ಟ್ಯಾಕ್ಸ್ ಮ್ಯಾಟರ್ಸ್ ಎಲ್ಲ ಸೇರಿ ಸುಮಾರು 40,000 ಪ್ರಕರಣಗಳನ್ನು ನಾವು ಲೋಕ್ ಅದಾಲತ್ನಲ್ಲಿ ತೆಗೆದುಕೊಂಡಿದ್ದು. ಸೊ 40,000 ಪ್ರಕರಣಗಳು ಸಹಿತ ಈ ದಿವಸ ಒಂದು ರಾಜ್ಯ ಮೂಲಕ ಮುಕ್ತಾಯಗೊಂಡಿದೆ.